ಈ ಯತ್ನಾಳ್ ಏನ್ ಮಾತಾಡ್ತಾನೆ, ಮುಂದೆ ಮಾತಾಡ್ತಾನೆ, ಹಿಂದೆ ಬೆನ್ನಾಗ ಚಾಕು ಹಾಕೋದಿಲ್ಲ. ಕಟ್ಟರ್ ಹಿಂದೂ ಅದಲ್ಲ. ಕೆಲವೊಂದು ನನ್ನ ಮಕ್ಕಳು ನಾನು ಜಮೀರ್ ಅಹ್ಮದ್ ಖಾನ್ ಫೋಟೋ ಹಾಕ್ಲಕತ್ತಾರೆ ಕೆಲವೊಂದು ಫೇಸ್ಬುಕ್ನಾಗ. ಜಮೀರ್ ಅಹ್ಮದ್ ಖಾನ್ಗ ನನಗ ಬಿಟ್ಟಿಂಗ್ ಯಾಕಾಯ್ತಂದ್ರೆ, ಜಮೀರ್ ಅಹ್ಮದ್ ಖಾನು ಒಂದು ರೂಲ್ಸ್ ಮಾಡಿದ್ದ ಮೈನಾರಿಟಿ ಇದ್ರಾಗ. ಏನಂದ್ರೆ ಮೈನಾರಿಟಿ ಫಂಡ್ ಏನು ಬರ್ತದಲ್ಲ ಅದರಲ್ಲಿ 80% ಮುಸಲ್ಮಾನರಿಗೆ, 10% ಕ್ರಿಶ್ಚಿಯನ್ರಿಗೆ, ಇನ್ನು 10% ಜೈನರು, ಬೌದ್ಧರು, ಸಿಖ್ರು, ಪಾರ್ಸಿಗಳು. ನಾವು ವಿಧಾನಸಭೆದಾಗ ಗಲಾಟೆ ಮಾಡಿದೆ ಬೆಳಗಾವಿ ಅಧಿವೇಶನದಾಗ. ಯಾರು ಅಲ್ಪಸಂಖ್ಯಾತರಂದ್ರೆ ಒಂದೇ, ಅವರು ಕ್ರಿಶ್ಚಿಯನ್ ಇರಲಿ, ಮುಸಲ್ಮಾನ್ ಇರಲಿ, ಜೈನ್ ಇರಲಿ, ನಮ್ಮ ಪಾರ್ಸಿ ಇರಲಿ, ಬೌದ್ಧ ಇರಲಿ, ಯಾರ್ದು ಮೊದಲ ಅಪ್ಲಿಕೇಶನ್ ಬರ್ತದೆ ಅವ್ರಿಗೆ ನೀವು ಕೊಡ್ಬೇಕಂತ ಜಗಳ ಆದಾಗ ಜಮೀರ್ ಅಹ್ಮದ್ ಖಾನ್ ಎಲ್ಲ ಯತ್ನಾಳ್ ಸಾಹೇಬ್ರೆ ನನ್ನ ಚೇಂಬರ್ಗೆ ಬರ್ರಿ, ನಾ ಅದನ್ನು ಸರಿಪಡಿಸ್ತೀನಿ ಅಂದಾಗ ನಾ ಅವ್ರ ಚೇಂಬರ್ಗೆ ಹೋಗಿದ್ದೆ. ಜೈನರ ಪರವಾಗಿ ಮಾತಾಡಿದೆ, ಕ್ರಿಶ್ಚಿಯನ್ರ ಪರವಾಗಿ ಮಾತಾಡಿದೆ, ಬೌದ್ಧರ ಪರವಾಗಿ ಮಾತಾಡಿದೆ. ಅವತ್ತೇ ಇದನ್ನ ಏನು ಸರ್ಕ್ಯುಲರ್ ತೆಗೆದಿಂದ ರದ್ದುಪಡಿಸಿದೆ. ಹಿಂಗಾಗಿ ನಾ ಏನು ಜಮೀರ್ ಅಹ್ಮದ್ ಖಾನ್ ಮನೆಗೆ ಹೋಗೇನು ಬಿರಿಯಾನಿ ತಿಂದೆಲ್ಲ, ಕರ್ನಾಟಕ ಸರ್ಕಾರದ ಚಾ ಕುಡ್ದೀನಿ. ಜಮೀರ್ ಅಹ್ಮದ್ ಖಾನು ಅದೇನು ಸೆಕ್ಷನ್ ಇತ್ತು ತಪ್ಪು ವಕಫ್ದಾಗ ನಾ ಹೆಂಗೆ ಮಾತಾಡೀನಿ ಬೆಂಗಳೂರು ವಿಧಾನಸೌಧದಾಗ. ಇವತ್ತು ನಮ್ಮ ಬಿ ವಿ ನಾಯಕರು, ಶಿವರಾಜ್ ಪಾಟೀಲ್ರು, ಬ್ಯಾಗವಾಡ ಬಸವನಗೌಡರು ಮಾತಾಡಿದ್ರಿ ವಕಫ್ದಾಗ. ನಾವೆಲ್ಲ ಎಂಥ ಹೋರಾಟ ಮಾಡಿದ್ವಿ ವಕಫ್. ಇಲ್ಲಿ ಬಂದಾಗ 4-5 ಸಾವಿರ ಮಂದಿ ಕೂಡಿದ್ರಿ. ಇವತ್ತ ನಾವು ವಕಫದ ಹೋರಾಟ ಮಾಡಿದೀವಿ. ಎಷ್ಟು ಲಕ್ಷಾಂತರ ರೈತರ ಜಮೀನು ಉಳಿತಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಸಹಿತ ಹೇಳೈತಿ ಕೇಂದ್ರ ಸರ್ಕಾರ ವಕಫ್ ಅಮೆಂಡ್ಮೆಂಟ್ ತರಲಿಕ್ಕೆ ಸಂಪೂರ್ಣ ಅಧಿಕಾರ ಇದೆ ಅಂತೇಳಿ. ಇವತ್ತು ವಕಫದಿಂದ ಎಷ್ಟೋ ರೈತರು ಜಮೀನು ಕಳ್ಕೊತಾ ಇದ್ರು. ಒಂದು ಊರಾಗ ರಾಯಚೂರು ಜಿಲ್ಲಾದಾಗ ನಮ್ಮ ಬಿ ವಿ ನಾಯಕರು ಹೇಳಿದ್ರು, ಒಂದು ವಾಲ್ಮೀಕಿ ಭವನ ವಕಫ್ ಆಗಿತ್ತು, ವಾಲ್ಮೀಕಿಗಳು ಬಿರ್ಸಿದ್ರ ಅಂತೇಳಿ ಅಲ್ಲಿ ಹೋಗ್ಲಿಲ್ಲ, ಒದಿತಾರಂತೇಳಿ. ಹಿಂಗ ಎಷ್ಟು ರೈತರದು ಇಲ್ಲಿ ರೈಲ್ವೆ ಇದ್ರಾಗ ಅಕ್ವಿಜೇಷನ್ ಆಗಿದ್ದು ಪರಿಹಾರ ಸಿಗ್ತಾ ಇಲ್ಲ, ಎಲ್ಲ ಒಕ್ಕಪತ್ ಬರ್ತಿದ್ರು. ಆದ್ರೆ ಇವತ್ತು ನಮ್ಮೆಲ್ಲ ಬಿ ವಿ ನಾಯಕರು ಎಲ್ಲರೂ, ನಾವು ರಮೇಶ್ ಜಾರಕಿಹೊಳಿ ಅವರು, ಅರವಿಂದ್ ಲಿಂಬಾವಳಿ ಅವರು, ನಮ್ಮ ಕುಮಾರ್ ಬಂಗಾರಪ್ಪ ಎಲ್ಲರೂ ಕೂಡಿ ಇವತ್ತು ಹೋರಾಟ ಮಾಡಿದ್ರ ಫಲ ಇವತ್ತು ವಕಫ್ ಕಾನೂನು ದೇಶಕ್ಕೇನೆ ಇವತ್ತು ತಿದ್ದುಪಡಿತಾರಂತ ಕೆಲಸ ನಾವು ಮಾಡಿದ್ದೀವಿ ಬಂಧುಗಳೇ.